ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತೊಂದು ಬ್ರೈಡಲ್ ಡಿಸೈನ್ ಸಾರಿ ಕುಚ್ಚನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇದು 3 ಸ್ಟೆಪ್ಪಲ್ಲಿ ಬರುತ್ತೆ. ಆಮೇಲೆ ಈ ಡಿಸೈನಲ್ಲಿ ನಾನು ಯಾವುದೇ ರೀತಿಯ ಬೀಡ್ಸ್ಗಳನ್ನ ಯೂಸ್ ಮಾಡಿಲ್ಲ ಈ ಡಿಸೈನ್ಗೆ. ಸೊ ಫಸ್ಟ್ ಇಲ್ಲಿ ಹರಳೆ ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಮಾಡಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ಲಾಕ್ ಮಾಡಿರ್ತೀರೋ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ 1 ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಈಗೇನು ಕಂಬ ಮಾಡಿದ್ವಲ್ಲ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಹೀಗೆ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ 2 ಚೈನ್ ಏನು ಹಾಕಿದ್ದೀವಲ್ಲ ಅದನ್ನ ಬಿಟ್ಟು 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು, ಅಲ್ಲೇ ಪಕ್ಕದಲ್ಲೇ ಮಾಡ್ಕೊಳ್ಳಿ. ಸೊ ಅಲ್ಲೇ ಪಕ್ಕದಲ್ಲೇ ನೀಡಲ್ ಹಾಕಿ ಸೀರೆಗೆ ದಾರ ತಂದು 3 ದಾರ ಇರುತ್ತೆ, 2 ದಾರ ಒಂದು ಸತಿ 2 ದಾರ ಒಂದು ಸತಿ ಆ 2 ಚೈನ್ ಬಿಟ್ಟು 5 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು 4 ಚೈನ್ ಹಾಕೋಣ. 4 ಚೈನ್ ಹಾಕಿ ಈಗ ನೀಡಲ್ ಮೇಲೆ ದಾರ ಸುತ್ತಬೇಕು 4 ಚೈನ್ ಹಾಕಿದ್ಮೇಲೆ. ಅದಾದಮೇಲೆ ಈ ರೀತಿ ಡಿಸೈನ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಸೊ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು, ಮತ್ತು ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಇಲ್ಲೂ ಕೂಡ ನಾವು 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ ಫಸ್ಟ್ ನಾನು 5 ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ಕಂಟಿನ್ಯೂ ನಾನು 5 ಕಂಬಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಇದು ಒಂದೇ ಲೆಂತಲ್ಲಿ ಬರಲಿ, ಅಂದರೆ ನಿಮಗೆ ಡಿಸೈನು ನೀಟಾಗಿ ಕಾಣಿಸುತ್ತೆ. ಒಂದು ಮೇಲೆ ಒಂದು ಕೆಳಗೆ ಆದರೆ ಅಷ್ಟು ನೀಟಾಗಿ ಕಾಣಿಸಲ್ಲ. ನೋಡಿ ಇಲ್ಲಿ ನಾನು ಒಂದೇ ಲೆಂತಲ್ಲಿ 5 ಕಂಬಗಳನ್ನ ಸೀರೆಗೆ ಹಾಕಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ತುಂಬ ನೀಟಾಗಿ ಬಂದಿದೆ. ಮತ್ತು 4 ಚೈನ್ ಹಾಕಬೇಕು. 5 ಡಬಲ್ ಕ್ರೋಶೆ ಆದಮೇಲೆ 4 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಿ ಸ್ಟ್ರೇಟಾಗಿ ಆ ಡಿಸೈನ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲೂ ಕೂಡ ನಾನು 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಇದು ಬೇಸ್ ಲೈನ್, ಅಂದರೆ ಇದು ಫಸ್ಟ್ ಸ್ಟೆಪ್ಪು. ಇನ್ನು 2 ಸ್ಟೆಪ್ಪಲ್ಲಿ ಈ ಡಿಸೈನ್ ಬರುತ್ತೆ, ಬ್ರೈಡಲ್ ಡಿಸೈನ್ ಇದು. ಸೊ ನಾನಿಲ್ಲಿ ಬೀಡ್ಸ್ನ ಯೂಸ್ ಮಾಡಿಲ್ಲ, ಆಲ್ಮೋಸ್ಟು ವಿತೌಟ್ ಬೀಡ್ಸ್ ಹಾಕಿರೋದನ್ನ. ನೀವು ಲಾಸ್ಟಲ್ಲಿ ಬೇಕಂದರೆ ಸ್ಟೋನ್ ಚೈನ್ ಕೂಡ ಅಂಟಿಸ್ಕೋಬೋದು. ಸೊ ಇಲ್ಲಿ ಮತ್ತೆ 4 ಚೈನ್ 5 ಡಬಲ್ ಕ್ರೋಶೆ ಕಂಬ 4 ಚೈನ್ 5 ಡಬಲ್ ಕ್ರೋಶೆ ಕಂಬ. ಸೊ ಹೀಗೆ ಹಾಕ್ಕೊಂಡು ಹೋಗ್ಬೇಕು ಕಂಟಿನ್ಯೂ. ಎಂಡಲ್ಲಿ ನೀವು 5 ಡಬಲ್ ಕ್ರೋಶೆ ಕಂಬ ಹಾಕಿರ್ತೀರಲ್ಲ, 5 ಡಬಲ್ ಕ್ರೋಶೆ ಕಂಬ ಹಾಕಿದ್ಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ಗೆ ನಾನು ಆಪೋಸಿಟ್ ಕಲರ್ದು ದಾರ ತೊಗೊಂಡಿದ್ದೀನಿ, 6 ಎಳೆ ದಾರ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಕೊಂಡು ಇಲ್ಲಿ 2 ಚೈನು ಮತ್ತು ಕಂಬದ ಮಧ್ಯೆ ಸ್ಪೇಸ್ ಇರುತ್ತೆ, ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇಲ್ಲಿ ಪ್ರತಿ ಡಬಲ್ ಕ್ರೋಶೆ ಕಂಬದ ಮೇಲೆ ನಿಮಗೆ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ. ಸೊ ಆ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಕೂಡ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತರಬೇಕು, 2 ದಾರನ ಒಂದು ಮಾಡಬೇಕು. ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡ್ಕೋಬೇಕು. ಇಲ್ಲಿ ಸಿಂಗಲ್ ಕ್ರೋಶೆ ಅಂದರೂ ಒಂದೇ, ಲಾಕ್ ಅಂದ್ರೂ ಒಂದೇ. ಸೊ ಇಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ಈ 4 ಚೈನ್ ಒಳಗಡೆನೂ ಕೂಡ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ನಾನು ಈ 4 ಚೈನ್ ಒಳಗಡೆ 4 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು ನಿಮಗೆ 4 ಹಿಡಿಸಿದ್ರೆ 4 ಮಾಡ್ಕೊಳ್ಳಿ, 5 ಹಿಡಿಸಿದ್ರೆ 5 ಮಾಡ್ಕೊಳ್ಳಿ. ಟೋಟಲ್ ಆ 4 ಚೈನ್ ಫಿಲ್ ಆಗಬೇಕು ಪೂರ್ತಿ. ಸೊ ಇಲ್ಲಿ ನಾನು 4 ಕಂಬ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫಸ್ಟ್ ಮತ್ತು ಸೆಕೆಂಡ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಅಥವಾ ಅಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟು 5 ಕಂಬಕ್ಕೆ 5 ಸಿಂಗಲ್ ಕ್ರೋಶೆಗಳು ಹೋಲ್ ಗ್ಯಾಪ್ ಮೇಲೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 4 ಚೈನ್ಗೆ 4 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದಮೇಲೆ ಫಸ್ಟ್ ಮತ್ತು ಸೆಕೆಂಡ್ ಕಂಬದ ಮೇಲೆ ಒಂದು ಮಧ್ಯದಲ್ಲಿ ಹೋಲ್ ಗ್ಯಾಪ್ ಇರುತ್ತೆ. ಸೊ ಆ ಹೋಲ್ ಗ್ಯಾಪಿಗೆ ಕೂಡ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಆ 4 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ, 2 ದಾರನ ಒಂದು ಸತಿ ತೆಗೀರಿ, ಮತ್ತೆ 2 ದಾರನ ಒಂದು ಸತಿ ತೆಗೀರಿ, ಮತ್ತೆ 2 ದಾರನ ಒಂದು ಸತಿ ತೆಗೀರಿ. ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಸೊ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತೀವಿ. ಸೊ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕಂದ್ರೆ ನೀಡಲ್ ಮೇಲೆ 2 ಟೈಮ್ಸು ದಾರ ಸುತ್ಕೋಬೇಕು. ನೀವೇನಾದರೂ ಡಬಲ್ ಕ್ರೋಶೆ ಮಾಡ್ಕೋಬೇಕಂದ್ರೆ 1 ಟೈಮ್ ದಾರ ಸುತ್ಕೋಬೇಕು ನೀಡಲ್ ಮೇಲೆ. ಸೊ ನೀವು ಇಲ್ಲಿ ತ್ರಿಬಲ್ ಕ್ರೋಶೆ ಬದಲಿ ಡಬಲ್ ಕ್ರೋಶೆ ಕಂಬಗಳನ್ನು ಕೂಡ ನೀವು ಹಾಕ್ಬೋದು. ಬಟ್ ಇದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ನಾನು ಡಿಸೈನ್ ಲುಕ್ ಗ್ರ್ಯಾಂಡಾಗಿ ಕಾಣಲಿ ಅಂತ ತ್ರಿಬಲ್ ಕ್ರೋಶೆ
ಕಂಬಗಳನ್ನ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಕಂಟಿನ್ಯೂ ಎಷ್ಟು ತ್ರಿಬಲ್ ಕ್ರೋಶಾ ಕಂಬಗಳನ್ನ ಹಾಕಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹೊಸಬ್ರಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನ ನೋಡ್ಬೋದು. ಹಾಗೆ ಹೊಸ ಹೊಸ ಡಿಸೈನ ನಾನು ಇನ್ನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಈ ಡಿಸೈನ್ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ಕೂಡ ತಿಳಿಸಿ. ಸೊ ಇಲ್ಲಿ 4 ಚೈನು ಫಿಲ್ ಆಗೋವಷ್ಟು ನಾನು ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 12 ತ್ರಿಬಲ್ ಕ್ರೋಶಾಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಇಡ್ಸುತ್ತೆ ಅಷ್ಟು ಮಾಡ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ 4th ಮತ್ತು 5th ಚೈನ್ ಮಧ್ಯೆ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ. ಸೊ ಆ ಹೋಲ್ ಗ್ಯಾಪ್ಗೆ ಈ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗು ಫಸ್ಟ್ ಮತ್ತು ಸೆಕೆಂಡ್ ಕಂಬದ ಮಧ್ಯೆ ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ 4th ಮತ್ತು 5th ಕಂಬದ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತೆ, ಆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ಗೆ ನಾವು ಈ ರೀತಿ 4 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೊಂಡು ಹೋಗ್ಬೋದು. ನೀವು ಇಲ್ಲಿ ಬೇಕಂದರೆ 5 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೋಬೋದು ನಿಮಗೆ ಸ್ಪೇಸ್ ಇತ್ತಂದರೆ. ಇಲ್ಲ 4 ಸಿಂಗಲ್ ಕ್ರೋಶಾಗಳಿಗೆ ಅದು ಕಂಪ್ಲೀಟ್ ಆದರೆ 4 ಮಾಡ್ಕೊಳ್ಳಿ. 4 ಸಿಂಗಲ್ ಕ್ರೋಶಾ ಮಾಡಿದ್ಮೇಲೆ ಫಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 3 ಸತಿ 2 ದಾರ ತೆಗಿತೀವಲ್ಲ ಅದಕ್ಕೆ ಇದನ್ನು ತ್ರಿಬಲ್ ಕ್ರೋಶಾ ಕಂಬ ಅಂತಾರೆ 3 ಟೈಮ್ಸ್ ತೆಗೆಯೋದಕ್ಕೆ. ಸೊ ಇಲ್ಲಿ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ನೀವು ಫಸ್ಟ್ ಆಚಲ್ಲಿ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀರ ಅಷ್ಟೇ ಕಂಬಗಳನ್ನ ಪ್ರತಿಯೊಂದು ಆಚಲ್ಲಿ ಕೂಡ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 12 ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೊಂಡಿದ್ದೀನಿ ಫಸ್ಟ್ ಆಚಲ್ಲಿ. ಸೊ ನೀವು ಕೂಡ 12 ಕಂಬಗಳನ್ನ ಮಾಡ್ಕೊಳ್ಳಿ. ಇಲ್ಲ ನೀವು ಅಲ್ಲಿ ಫಸ್ಟ್ ಆಚಲ್ಲಿ ಏನಾದರೂ 13 ಈ ರೀತಿ ಮಾಡ್ಕೊಂಡಿದ್ರೆ ಇಲ್ಲೂ ಕೂಡ 13, 14 ಈ ರೀತಿ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ 12 ಕಂಬ ಆದಮೇಲೆ ಲಾಸ್ಟ್ 4th ಮತ್ತು 5th ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗು 1 ಮತ್ತು 2 ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಎಂಡಲ್ಲಿ 4th 5thಗೆ ಲಾಕ್ ಮಾಡ್ಕೋಬೇಕು. ಎಂಡಲ್ಲಿ 5 ಕಂಬಕ್ಕೆ ಮೇಲೆ ಹೋಲ್ ಗ್ಯಾಪಿಗೆ ಸಿಂಗಲ್ ಕ್ರೋಶಾಗಳು ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 3rd ಸ್ಟೆಪ್ಗೆ ನಾನು ಫಸ್ಟ್ ಸ್ಟೆಪ್ಪಿಗೆ ಯಾವ ಕಲರ್ ತೊಗೊಂಡಿದ್ದೀನಲ್ಲ ಅದೇ ಕಲರ್ ದಾರನ ತೊಗೊಂಡಿದ್ದೀನಿ. ಸೊ ನೀವು ಡಿಸೈನು ಸೀರೆಯಲ್ಲಿ ಯಾವ್ಯಾವ ಕಲರ್ ಇರುತ್ತೆ ಆ ಕಲರ್ ತೊಗೊಳ್ಳಿ. ಫಸ್ಟ್ 2 ಚೈನು ಮತ್ತು 1 ಕಂಬದ ಮಧ್ಯೆ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇಲ್ಲಿ ಪ್ರತಿಯೊಂದು ಆ ಸಿಂಗಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ ಅಲ್ಲಿ, ಅಥವಾ 2 ಸಿಂಗಲ್ ಕ್ರೋಶದ ಮಧ್ಯೆ ಸ್ವಲ್ಪ ಸ್ಪೇಸ್ ಇರುತ್ತೆ ಅಲ್ಲಿ ಒಂದೊಂದು ಸಿಂಗಲ್ ಕ್ರೋಶಾಗಳನ್ನೇ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅಲ್ಲಿ ಆ ಸಿಂಗಲ್ ಕ್ರೋಶದ ಮಧ್ಯೆ ಸ್ಪೇಸ್ ಇರುತ್ತೆ, ಮೀನ್ಸ್ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲೂ ಕೂಡ. ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಬೇಕು, ದಾರ ತರಬೇಕು, 2 ದಾರ ಒಂದು ಮಾಡಬೇಕು. ಇದಕ್ಕೆ ಸಿಂಗಲ್ ಕ್ರೋಶನೂ ಅಂತಾರೆ, ಲಾಕ್ನೂ ಅಂತಾರೆ. ಸೊ ಇಲ್ಲಿ ಕಂಟಿನ್ಯೂ ಸಿಂಗಲ್ ಕ್ರೋಶಾಗಳನ್ನ ಮಾಡಬೇಕು. ಅದಾದಮೇಲೆ 4 ಚೈನಿಗೆ ಕೂಡ ನಾವು ಸಿಂಗಲ್ ಕ್ರೋಶಾ ಹಾಕಿರ್ತೀವಲ್ಲ ಆ ಸಿಂಗಲ್ ಕ್ರೋಶದ ಮೇಲೇನೂ ಕೂಡ ಸಿಂಗಲ್ ಕ್ರೋಶಾಗಳನ್ನ ಮಾಡಿಕೊಂಡು ಹೋಗಬೇಕು. ಇಲ್ಲಿ ಯಾವುದೇ ರೀತಿಯ ಹೋಲ್ ಗ್ಯಾಪ್ಸ್ನ ಮಿಸ್ ಮಾಡೋ ಹಾಗಿಲ್ಲ. ಈ 4 ಚೈನ್ ಏನು ಸ್ಪೇಸ್ ಇದೆ ಅಲ್ಲ ಅಲ್ಲಿ ನಿಮಗೆ ಕುಚ್ಚು ಬರುತ್ತೆ, ಉಳ್ಕಿದ ಕಡೆ ಏನೂ ಬರೋದಿಲ್ಲ, ಅಂದರೆ ಆ ಕಂಬದ ಕೆಳಗಡೆ ಏನಿದೆಯಲ್ಲ ಅಲ್ಲಿ ಬರೋದಿಲ್ಲ. ಸೊ ನೆಕ್ಸ್ಟಲ್ಲಿ 4 ಟೈಮ್ಸು ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶನೂ ಮಾಡ್ಕೊಳ್ಳಿ. ಎಲ್ಲಿ ಆ 2 ಕಂಬದ ಮೇಲೆ ಹೋಲ್ ಗ್ಯಾಪಿಗೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಹಿಂದೆ ಒಂದು ಸ್ವಲ್ಪ ಸ್ಪೇಸ್ ಇರುತ್ತೆ, ಅಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಅದಾದಮೇಲೆ 2 ಚೈನ್ ಹಾಕಿ ಫಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿ. ಈ ರೀತಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಮತ್ತೆ 2 ಚೈನ್ ಹಾಕಿ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ, ಅಥವಾ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕಿ ಅದರ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಸೊ ಇಲ್ಲಿ ತ್ರಿಬಲ್ ಕ್ರೋಶಾದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ ಅಲ್ಲ ಆ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ನಾವು 2 ಚೈನ್ಸ್ನ ಹಾಕಿ ಅಲ್ಲಿ ಸಿಂಗಲ್ ಕ್ರೋಶಾ ಅಥವಾ ಲಾಕ್ನ ಮಾಡಿಕೊಂಡು ಹೋಗಬೇಕಾಗತ್ತೆ. ನೀವು ಬೇಕಂದರೆ ಇಲ್ಲಿ ಒಂದೊಂದು ಬೀಡ್ಸ್ನ ಆ್ಯಡ್ ಮಾಡಿ ಕೂಡ ಲಾಕ್ ಮಾಡ್ಕೊಂಡು ಹೋಗ್ಬೋದು, ಬೀಡ್ಸ್ ಬೇಕನ್ನೋರು. ಬೇಡ ಅಂದರೆ ನೀವು ಇದೇ ರೀತಿ 2 ಚೈನ್ಸ್ ಹಾಕ್ಕೊಂಡು ಕೂಡ ಲಾಕ್ ಮಾಡ್ಬೋದು. ಸೊ ನಾನಿಲ್ಲಿ ವಿಡಿಯೋನ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ, ಯಾಕಂದರೆ ಸ್ಲೋ ಆಗಿ ತೋರಿಸಿದ್ರೆ ನಿಮಗೆ ಡಿಸೈನು ತುಂಬ ಲೆಂತಿಯಾಗಿ ಆಗುತ್ತೆ ವಿಡಿಯೋ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ. ನೀವು 2 ಚೈನ್ಸ್ ಹಾಕ್ಕೊಂಡು ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಕೂಡ ಲಾಕ್ ಮಾಡ್ಕೊಂಡು ಹೋಗಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಇದು ಡಿಸೈನು. ಈಗ ನೀವು ಎಂಡಲ್ಲಿ ಆ ಡಿಸೈನ್ ಆದಮೇಲೆ ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ 4 ಚೈನಿನ ಸಿಂಗಲ್ ಕ್ರೋಶಾಗಳು ಹಾಕಿರ್ತೀವೋ ಅದ್ರ ಮೇಲೆ ಸ್ಪೇಸ್ ಇರುತ್ತೆ. ಆ ಹೋಲ್ ಗ್ಯಾಪ್ ಸ್ಪೇಸ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು, ಮತ್ತು ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೂ ಲಾಕ್ ಮಾಡ್ಕೊಳ್ಳಿ. ಸೊ ಹೀಗೆ ಕಂಟಿನ್ಯೂ ಅಲ್ಲಿ 4 ಟೈಮ್ಸು ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶಾಗಳನ್ನ. ಅದಾದಮೇಲೆ ಮತ್ತೆ 2 ಚೈನ್ ಹಾಕಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ. ಮತ್ತೆ 2 ಚೈನ್ ಹಾಕಿ ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ.
ಸೊ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ಆರ್ಚನ್ನು ಕೂಡ ನೀವು ಬೇಡ ಅಂದರೆ ಇಲ್ಲಿ ನಾನು ಹೇಳಿದ್ನಲ್ಲ ಆಗಲೇ ಬೀಡ್ಸ್ ಅಥವಾ ಪರ್ಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇಲ್ಲ 2 ಚೈನ್ಸ್ ಹಾಕಿ ಇದೇ ರೀತಿ ವಿತೌಟ್ ಬೀಡ್ಸ್ ಕೂಡ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಸೊ ಇಲ್ಲೂ ಕೂಡ ಕಂಪ್ಲೀಟಾಗಿ ಹಾಕಿ ತೋರಿಸಿದ್ದೇನೆ ನೋಡಿ. ಇಲ್ಲಿ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಇದು ಡಿಸೈನು. ಸೊ ಎಂಡಲ್ಲಿ ನೀವು ಇಲ್ಲಿ ಅಲ್ಲಿ 4 ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ 4 ಚೈನ್ ಮೇಲೆ, ಅಲ್ಲಿ ಹೋಲ್ ಗ್ಯಾಪ್ಸ್ ಇರುತ್ತೆ. ಆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಪಕ್ಕದಲ್ಲಿರೋ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಕೂಡ ಲಾಕ್ ಮಾಡಿಕೊಂಡೇ ಹೋಗಿ. ಸೊ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ 2 ಚೈನ್ಸ್ ಹಾಕಿ ಆ ಹೋಲ್ ಗ್ಯಾಪಿಗೆ ಟ್ರಿಬಲ್ ಕ್ರೋಶೆಟ್ ಕಂಬದ ಮೇಲೆ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡು ಹೋಗಿ. ಸೊ ಪೂರ್ತಿ ಹಾಕಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ತುಂಬಾ ತಿಕ್ಕಾಗಿ ಇದೆ ಡಿಸೈನು, ತುಂಬ ನೀಟಾಗಿ ಕಾಣಿಸ್ತಿದೆ. ನಾನಿಲ್ಲಿ ಅದೊಂದು ಕುಚ್ಚು ಇದೊಂದು ಕುಚ್ಚು ಕಟ್ಟಿಲ್ಲ, ಒಂದು ಕುಚ್ಚು ಆಮೇಲೆ ಇದು 2 ಕಲರ್ ಕಟ್ಟಿದ್ದೀನಿ. ನೀವು ಬೇಕಂದರೆ ಅದೊಂದು ಕುಚ್ಚು ಇದೊಂದು ಕುಚ್ಚು ಕಟ್ಟಿ ಇಲ್ಲಿ ಡಿಸೈನ್ಗೆ ಬೇಕಂದರೆ ನೀವು ಸ್ಟೋನ್ ಚೈನು ಅಥವಾ ಬಾಲ್ ಚೈನ್ಸ್ನ ನೀವು ಆ್ಯಡ್ ಮಾಡ್ಬೋದು. ಬೇಡ ಅಂದರೆ ಇದೇ ರೀತಿ ವಿತೌಟ್ ಬೀಡ್ಸ್ ನೀವು ಯೂಸ್ ಮಾಡ್ಬೋದು. ನೀವು ಅದೊಂದು ಕಲರ್ ಆದರೂ ಕಟ್ಟಿ ಯಾವ ರೀತಿ ಬೇಕೋ ಆ ರೀತಿ ಕುಚ್ಚನ್ನ ಕಟ್ಕೊಳ್ಳಿ. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.